ನಮಸ್ಕಾರ. ನಿಮಗೆಲ್ಲ ತಿಳಿದ ಹಾಗೆ ನಾವು ಈ ಚಾನೆಲ್ನಲ್ಲಿ ಸ್ಪೆಷಲ್ ಆಗಿ ಜನಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇವೆ. ಸುಮಾರು ಜನ ಚಾಟ್ ಬಾಕ್ಸ್ ಹಾಕ್ತಾರೆ, ಕೆಲವರು ಇಮೇಲ್ ಹಾಕ್ತಾರೆ. ಇವತ್ತಿನ ವಿಡಿಯೋ ಮುಗಿದ ಮೇಲೆ ಈ ಚಾಟ್ ಬಾಕ್ಸ್ ನಲ್ಲಿ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನು ಹಾಕಿದ್ರೆ ಅದರಲ್ಲಿ ಆಯ್ದ ಪ್ರಶ್ನೆಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಉಪಯುಕ್ತ ಆಗುತ್ತೆ ಅಂತಂದ್ರೆ ಅದಕ್ಕೆ ಖಂಡಿತವಾಗಿ ವಿಡಿಯೋ ರೂಪದಲ್ಲಿ ಉತ್ತರ ಕೊಡ್ತೇವೆ. ಇವತ್ತು ಬಂದಂತ ಪ್ರಶ್ನೆ, ನಾನು ಕೊಂಡ ಷೇರುಗಳಲ್ಲಿ ಯಾವಾಗ ಬೋನಸ್ ಮತ್ತು ಸ್ಪ್ಲಿಟ್ ಸಿಗಬಹುದು? ಪ್ರಶ್ನೆ ಸಂಪೂರ್ಣವಾಗಿ ಹೇಗಿತ್ತು? ಐ ಆಮ್ ಇನ್ವೆಸ್ಟಿಂಗ್ ಇನ್ ಎ ಸೆಟ್ ಆಫ್ ಸ್ಟಾಕ್ಸ್ ಫಾರ್ ದ ಲಾಸ್ಟ್ 3 years. ವೆನ್ ವಿಲ್ ದ ಕಂಪನಿ ಗಿವ್ ಬೋನಸ್ ಆರ್ ಸ್ಪ್ಲಿಟ್ ದ ಶೇರ್ಸ್? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನೀವು ಈ ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋದ ಕೊನೆಯಲ್ಲಿ ಚೆನ್ನಾಗಿದೆ ಅಂತ ಕಂಡು ಬಂದ್ರೆ ಗುಡ್ ಅಂತ ಟೈಪ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ಯಾಕಂದ್ರೆ ಅವ್ರಿಗೂ ಕೂಡ ಇದೇ ಡೌಟ್ ಇರ್ಬೋದು. ಇವತ್ತಿನ ಈ ಪ್ರಶ್ನೆಗೆ ನಮ್ಮ ಉತ್ತರ ಹೀಗಿದೆ. ಸ್ಟಾಕ್ ಸ್ಪ್ಲಿಟ್ ಮತ್ತು ಬೋನಸ್ ಅನ್ನುವಂಥದ್ದು ಕಂಪನಿಗಳಿಗೆ ಸಂಬಂಧಪಟ್ಟ ವಿಚಾರ ಮತ್ತು ಅವರು ತೆಗೆದುಕೊಳ್ಳುವಂತ ನಿರ್ಧಾರ. ಕಡ್ಡಾಯವಾಗಿ ಹೀಗೆ ಮಾಡಬೇಕು ಅಂತ ಯಾವ ನಿಯಮವೂ ಇಲ್ಲ. ಎರಡನೇದಾಗಿ, ಷೇರುಗಳಲ್ಲಿ ಅಭಿವೃದ್ಧಿ ಆಗೋದು, ಬೆಲೆ ಮೇಲಕ್ಕೆ ಹೋಗುವಂಥದ್ದು ಬೇಸ್ಡ್ ಆನ್ ದಿ ಫಂಡಮೆಂಟಲ್ಸ್ ಆಫ್ ದ ಕಂಪನಿ. ಅಂದ್ರೆ ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಾಫಿಟ್ ಮಾಡಿದ್ದಾರೆ, ಟರ್ನ್ ಓವರ್ ಎಷ್ಟು ಜಾಸ್ತಿ ಆಗಿದೆ ಇತ್ಯಾದಿಗಳ ಮೇಲೆ. ಆದ್ದರಿಂದ ಬೋನಸ್ ಮತ್ತು ಸ್ಟಾಕ್ ಸ್ಪ್ಲಿಟ್ ಇಂದ ಷೇರು ಅದಾಗಿ ಮೇಲಕ್ಕೆ ಹೋಗಲ್ಲ. ಮೂರನೆಯ ಪಾಯಿಂಟ್ ಏನು ಅಂತಂದ್ರೆ, ನೀವು ಕೇಳಬಹುದು, ಹಾಗಿದ್ದರೆ ಕಂಪನಿಗಳು ಬೋನಸ್ ಮತ್ತು ಸ್ಪ್ಲಿಟ್ ಯಾಕೆ ಮಾಡ್ತಾರೆ? ಬೋನಸ್ ಮತ್ತು ಸ್ಪ್ಲಿಟ್ ಮಾಡಿದಾಗ ಷೇರಿನ ಬೆಲೆ ತನ್ನಿಂದ ತಾನಾಗಿ ಕಮ್ಮಿ ಆಗುತ್ತೆ. ಉದಾಹರಣೆಗೆ, ಯಾವುದಾದ್ರೂ ಷೇರಿನ ಬೆಲೆ 1000 ರೂಪಾಯಿ ಇದ್ದು ಅದರ ಮುಖ ಬೆಲೆ 10 ರೂಪಾಯಿ ಇದ್ದಾಗ ಜನ ಕೊಳ್ಳೋದನ್ನ ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಆಯ್ತು, ಅನ್ಅಫೋರ್ಡಬಲ್, ಇದನ್ನ ನಾನು ಬೈ ಮಾಡ್ಲಿಕ್ಕೆ ಆಗಲ್ಲ. ಆಗ ಆ ಕಂಪನಿಯವರು ಷೇರಿನ ಲಿಕ್ವಿಡಿಟಿ ಅಥವಾ ಖರೀದಾರಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಆ ಮುಖ ಬೆಲೆಯನ್ನು 5 ರೂಪಾಯಿ ಇಳಿಸ್ತಾರೆ. ಆಟೋಮೆಟಿಕ್ ಆಗಿ ಷೇರಿನ ಬೆಲೆ 1000ದಿಂದ 500 ರೂಪಾಯಿ ಬರುತ್ತೆ. ಜಾಸ್ತಿ ಜನ ಆ ಷೇರುಗಳನ್ನು ಖರೀದಿ ಮಾಡಿ ಪ್ರಾರಂಭ ಮಾಡ್ತಾರೆ. ಆದರೆ ಒಂದಂತೂ ಎಲ್ಲರಿಗೂ ನೆನಪಿರಬೇಕು, ಷೇರಿನ ಬೆಲೆ ಮೇಲಕ್ಕೆ ಹೋಗೋದು ಷೇರಿನ ಫಂಡಮೆಂಟಲ್ಸ್ ಮೇಲೆ. ಸ್ಟಾಕ್ ಸ್ಪ್ಲಿಟ್ ಮಾಡಿದ್ದಾರೆ ಅಥವಾ ಬೋನಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರವಾಗಿ ಅಲ್ಲ. ಈಗ 4ನೇ ಪಾಯಿಂಟ್ ಹೇಳ್ತಾ ಇದ್ದೇನೆ. ಹಲವಾರು ಷೇರುಗಳ ನಿದರ್ಶನಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಉದಾಹರಣೆಗೆ, MRF ಶೇರ್ ಇಂದಿನ ಬೆಲೆ 1.39. ಇಂದಿನವರೆಗೂ ಆ ಕಂಪನಿಯವರು ತಮ್ಮ ಮುಖ ಬೆಲೆಯನ್ನು ಸ್ಪ್ಲಿಟ್ ಮಾಡಿಕೊಂಡೇ ಇಲ್ಲ. ಆದರೂ ಕೂಡ ಕಂಪನಿ ಒಳ್ಳೆ ಬಿಸ್ನೆಸ್ ಅನ್ನು ನಡೆಸ್ತಾ ಇದೆ, ಮತ್ತೆ ಷೇರು ಅವಿರತವಾಗಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಷೇರಿನಲ್ಲಿ ಸ್ಪ್ಲಿಟ್ ಮತ್ತು ಬೋನಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ಶೇರನ್ನು ಕೊಳ್ತೇನೆ ಅನ್ನುವಂಥದ್ದು ತಪ್ಪಾಗುತ್ತೆ. ಏನಿದ್ದರೂ ಷೇರಿನ ಫಂಡಮೆಂಟಲ್ಸ್ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಹೋಗುತ್ತೆ. ಸ್ಟಾಕು ಸ್ಪ್ಲಿಟ್ ಬಂದ್ರೆ ಅದು ನನಗೊಂಥರ ಬೋನಸ್ ಅಂತ ತಿಳ್ಕೊಂಡು ಆ ಶೇರನ್ನು ಖರೀದಿ ಮಾಡಬೇಕು. ಈಗ ಇವತ್ತಿನ ಈ ಸಂಚಿಕೆಯ 2ನೇ ಪ್ರಶ್ನೆ, ಸಪೋಸ್ ಐ ಬೈ ಎ ಶೇರ್ ಅಂಡ್ ಸೆಲ್ ಎಟ್ ಎ ಪ್ರಾಫಿಟ್ ಅಂಡ್ ಇಫ್ ಐ ಇಮಿಡಿಯೇಟ್ಲಿ ರೀಇನ್ವೆಸ್ಟ್ ಇನ್ ಅನದರ್ ಶೇರ್, ಡು ಐ ಸ್ಟಿಲ್ ನೀಡ್ ಟು ಪೇ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್? ಅಂದರೆ ನಾನು ಯಾವುದೋ ಶೇರನ್ನು ಕೊಂಡಿದ್ದೇನೆ, ಲಾಭದಲ್ಲಿ ಮಾರ್ಕೊಂಡಿದ್ದೇನೆ, ತತ್ಕ್ಷಣವೇ ನಾನು ಆ ಹಣವನ್ನು ಇನ್ನೊಂದು ಶೇರ್ನಲ್ಲಿ ಹೂಡ್ತೇನೆ. ಆವಾಗ ನಾನು ಪುನಃ ಆ ಬಂದಂತ ಲಾಭಕ್ಕೆ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಮೊದಲನೆಯ ಪಾಯಿಂಟು, ನೀವು ಯಾವ ಶೇರನ್ನು ಶಾರ್ಟ್ ಟರ್ಮ್ ನಲ್ಲಿ ಮಾರ್ಕೊಂಡ್ರೆ ಅದಕ್ಕೆ 20% ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಮೊನ್ನೆವರೆಗೆ 15% ಇತ್ತು. ನಿಮ್ಮ ಈ ಪ್ರಶ್ನೆ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದೆ ಅಂತ ನನಗೆ ಅರ್ಥ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಕಾನ್ಸೆಪ್ಟ್ ಇಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಕಾನ್ಸೆಪ್ಟ್ ಇದೆ. ಮೊದಲನೇದಾಗಿ, ನೀವು ಯಾವುದೇ ಶೇರನ್ನು ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ 1 ವರ್ಷದ ಒಳಗೆ ಮಾರ್ಕೊಂಡ್ರೆ 20% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಮೊದಲು ಅದು ಕೇವಲ 15% ಇತ್ತು. ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ 2ನೇ ಪಾಯಿಂಟ್, ನೀವು ಯಾವುದಾದ್ರೂ ಶೇರನ್ನು ಮಾರ್ಕೊಂಡು ಬಂದ ಹಣವನ್ನು ಇಮಿಡಿಯೇಟ್ ಆಗಿ ವಿಡ್ರಾ ಮಾಡಿ ಬ್ಯಾಂಕ್ನಲ್ಲಿ ಹಾಕಿದ್ರು ಪರವಾಗಿಲ್ಲ, ಟ್ಯಾಕ್ಸ್ ಅಂತೂ ಕಟ್ಟಲೇಬೇಕಾಗುತ್ತೆ. 3ನೇ ಪಾಯಿಂಟ್, ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಈಗಿರುವಂತಹ ಮನೆಯನ್ನು ಮಾರ್ಕೊಂಡು ಆ ದುಡ್ಡನ್ನು ತಗೊಂಡು ಇನ್ನೊಂದು ಮನೆಯನ್ನು ಪರ್ಚೇಸ್ ಮಾಡಿದ್ರೆ ಆವಾಗ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಅವಾಯ್ಡ್ ಮಾಡಬಹುದು. ಆದರೆ ಷೇರು ಮಾರುಕಟ್ಟೆಯಲ್ಲಿ ಈ ವ್ಯವಸ್ಥೆ ಇಲ್ಲ. 4ನೇ ಪಾಯಿಂಟ್, ಷೇರು ಮಾರುಕಟ್ಟೆಯಲ್ಲಿ ರಿಯಲ್ ಎಸ್ಟೇಟ್ನ ವ್ಯವಸ್ಥೆ ಇಲ್ಲ. ಅದರ ಬದಲಾಗಿ ಪ್ರತಿ ಟ್ರಾನ್ಸಾಕ್ಷನ್ಗೆ ನೀವು ಸಪರೇಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ಗುಡ್ ಅಂತ ಟೈಪ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.